ಮತ್ತೆ ಬಿಜೆಪಿಗೆ ರೀ ಎಂಟ್ರಿ ಕೊಡ್ತಾರಾ ಹಿಂದೂ ಹುಲಿ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಮತ್ತೆ ಕಮಲ ಪಡೆ ಕೈ ಹಿಡಿತಾರಾ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗುತ್ತೆ. ಬಿಜೆಪಿಗೆ ರೀ ಎಂಟ್ರಿ ಕೊಡುವುದರ ಬಗ್ಗೆ ಬಿಗ್ ಸಂದೇಶ ಈಗ ಸಿಗ್ತಾ ಇದೆ. ಜೆಸಿಬಿ ಅಂದ್ರೆ ಜೆಸಿಬಿ, ಇಲ್ಲಾಂದ್ರೆ ಕಮಲ ಅಂಥೇಳಿ ಯತ್ನಾಳ್ ಅವರು ಹೇಳಿದ್ದಾರಂತೆ. ಒಟ್ಟಿನಲ್ಲಿ ನೀವು ತಯಾರಾಗಿರಿ, ನಾನು ಸಿಎಂ ಆಗ್ತೇನೆ, ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೇನೆ ಎಂದ ಫೈರ್ ಬ್ರ್ಯಾಂಡ್. ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಜನಾಭಿಪ್ರಾಯವನ್ನ ಕೇಳ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಮರಳಿ ಬಿಜೆಪಿಗೆ ಹೋಗುವ ಸುಳಿವು ನೀಡಿದ್ರ ಯತ್ನಾಳ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವಂತಹ ಯತ್ನಾಳ್ ಅವರು ಬಿಜೆಪಿಗೆ ಬೈ ಎಲೆಕ್ಷನ್ನಲ್ಲಾಗಿರ್ಬೋದು ಹಲವು ವಿಚಾರಗಳಲ್ಲಿ ಸಪೋರ್ಟ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಏನು ಬೈ ಎಲೆಕ್ಷನ್ ನಡೀತು, ಆ ಒಂದು ಸಂದರ್ಭದಲ್ಲೂ ಸಹಿತ ಬಿಜೆಪಿಯ ಪರವಾಗಿ ಯತ್ನಾಳ್ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಈಗ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು, ಅವರು ಹೇಳಿರುವಂತಹ ಮಾತುಗಳು ಒಂದು ಕಡೆ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಮತ್ತೆ ರೀ ಎಂಟ್ರಿ ಕೊಡ್ತಾರಾ ಬಿಜೆಪಿಗೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅದರ ಸುಳಿವನ್ನು ಏನಾದರೂ ಕೊಟ್ರಾ, ಸುಳಿವು ನೀಡಿದ್ರಾ ಯತ್ನಾಳ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಮರಳಿ ಬಿಜೆಪಿಗೆ ಬರುವಂತಹ ಸುಳಿವು ನೀಡಿದ್ರಾ, ರಾಜ್ಯದಾದ್ಯಂತ ನಾನು ಪ್ರವಾಸವನ್ನು ಮಾಡ್ತೇನೆ, ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇಟ್ಕೊತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಜೆಸಿಬಿ ಅಂದರೆ ಜೆಸಿಬಿ, ಇಲ್ಲಾಂದ್ರೆ ಕಮಲ ಅಂತ ಹೇಳಿದ್ದಾರೆ ಯತ್ನಾಳ್ ಅವರು. ಅದು ಹೆಂಗೆ ಬರ್ತದೆ ಹಂಗೆ ಗಾಡಿ ಹೊಡಿಲತ್ತ. ಜೆಸಿಬಿನೇ ಬರ್ತಂದ್ರೆ ಜೆಸಿಬಿನೇ, ಕಮಲ್ ಹೋಗಿ ಬರ್ತಂದ್ರೆ ಕಮಲ್. ಇವತ್ತು ಡಿಕ್ಲೇರ್ ಮಾಡಿಬಿಟ್ಟಿನ ಇಡೀ ಕರ್ನಾಟಕ ಅಡ್ಡಾಡ್ತೀನಿ, ಎಲ್ಲರ ಅಭಿಪ್ರಾಯ ತಗೋತೀನಿ. ಜನ ತಯಾರಾದಾಗೇನ್ರಿ, ಯಾರು ಬೇಕಾದ್ರೂ ಬಂದು ಏನು ಮಾಡೋದಾರ. ಒಂದು ಜನನೇ ಪೊಕಟ್ರು ಓಟ್ ಹಾಕಿ ಆರಿಸ್ತಂದ್ರೆ ತಿಳ್ಕೊರಿ, ನಾಯಕ ರೊಕ್ಕತ್ತಿಲ್ಲಿ ಆರಾಮ್ ಒಳ್ಳೆ ಕೆಲಸ ಮಾಡ್ತೀನಿ, ನಿಮ್ಮ ಎಲ್ಲ ಮಕ್ಕಳಿಗೆ ನೌಕರಿ ಹಚ್ಚೋದು, ನೀರಾವರಿ ಮಾಡೋದು. ಅದು ಹೆಂಗೆ ಬರ್ತದೆ ಹಂಗೆ ಗಾಡಿ ಹೊಡಿಲತ್ತ. ಜೆಸಿಬಿನೇ ಬರ್ತಂದ್ರೆ ಜೆಸಿಬಿನೇ, ಕಮಲ್ ಹೋಗಿ ಬರ್ತಂದ್ರೆ ಕಮಲ್. ಇವತ್ತು ಡಿಕ್ಲೇರ್ ಮಾಡಿಬಿಟ್ಟಿನಿ. ಇನ್ನು ಯತ್ನಾಳ್ ಅವರು ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಆದರೂ ಸಹಿತ ಬಿಜೆಪಿಯ ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಕೇಳ್ಪಡ್ತಾ ಇದ್ದೀವಿ. ಮತ್ತೆ ರೀ ಎಂಟ್ರಿಯನ್ನು ಏನಾದರೂ ಕೊಡ್ತಾರಾ ಯತ್ನಾಳ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಈಗಾಗಲೇ ಬಾಗಲಕೋಟೆ ಬೈ ಎಲೆಕ್ಷನ್ನ ವಿಚಾರದಲ್ಲಾಗಿರ್ಬೋದು ಒಂದು ಪ್ರಚಾರವನ್ನು ಸಹಿತ ಮಾಡಿದ್ರು. ಸೊ ಇದು ಕೂಡ ಈಗಾಗಲೇ ಈ ಹಿಂದೆ ಕೂಡ ಸುಳಿವನ್ನು ಕೊಟ್ಟಿದ್ರು, ಈಗ ಮತ್ತೊಮ್ಮೆ ಸುಳಿವನ್ನು ಕೊಡ್ತಾ ಇದ್ದಾರಾ. ಹಿಂದೂ ಬ್ರ್ಯಾಂಡ್ ಅಂತಲೇ ಹೇಳ್ತಾರೆ ಯತ್ನಾಳ್ ಅವರನ್ನು. ಅವರು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತೇನೆ, ಜನರ ಅಭಿಪ್ರಾಯಗಳನ್ನು ಕೇಳ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರು ಹೇಳಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಅಂದರೆ ಬಿಜೆಪಿಗೆ ಮತ್ತೊಮ್ಮೆ ರೀ ಎಂಟ್ರಿ ಕೊಡ್ತಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ ಬಿಜೆಪಿನವರು ಕೂಡ ಇಂಡೈರೆಕ್ಟ್ ಆಗಿ ಸ್ವಾಗತವನ್ನು ಸಹಿತ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಶಾಸಕರು, ಸಚಿವರು ಎಲ್ಲರೂ ಕೂಡ ಕಾಯ್ದುಕೊಂಡು ಕೂತ್ಕೊಂಡಿದ್ದಾರೆ. ಕೆಲವರಲ್ಲಿ ಗೊಂದಲ ಇರಬಹುದು, ಆದರೆ ಯತ್ನಾಳ್ ಅವರ ಮಾತುಗಳಾಗಿರ್ಬೋದು, ಯತ್ನಾಳ್ ಅವರು ಎಲ್ಲೇ ಪ್ರಚಾರಕ್ಕೆ ಹೋದರೂ ಸಹಿತ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ. ಸೊ ಹೀಗಿರಬೇಕಾದ್ರೆ ಬಿಜೆಪಿಗೆ ಮತ್ತೊಮ್ಮೆ ರೀ ಎಂಟ್ರಿಯನ್ನು ಕೊಡ್ತಾರಾ ಯತ್ನಾಳ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಗಾಡಿ ಹೊಡಿಲತ್ತ. ಜೆಸಿಬಿನೇ ಬರ್ತಂದ್ರೆ ಜೆಸಿಬಿನೇ, ಕಮಲ್ ಹೋಗಿ ಬರ್ತಂದ್ರೆ ಕಮಲ್. ಇವತ್ತು ಡಿಕ್ಲೇರ್ ಮಾಡಿಬಿಟ್ಟಿನ ಇಡೀ ಕರ್ನಾಟಕ ಅಡ್ಡಾಡ್ತೀನಿ, ಎಲ್ಲರ ಅಭಿಪ್ರಾಯ ತಗೋತೀನಿ. ಜನ ತಯಾರಾದಾಗೇನ್ರಿ, ಯಾರು ಬೇಕಾದ್ರೂ ಬಂದು ಏನು ಮಾಡೋದಾರ. ಒಂದು ಜನನೇ ಪೊಕಟ್ರು ಓಟ್ ಹಾಕಿ ಆರಿಸ್ತಂದ್ರೆ ತಿಳ್ಕೊರಿ, ನಾಯಕ ರೊಕ್ಕತ್ತಿಲ್ಲಿ ಆರಾಮ್ ಒಳ್ಳೆ ಕೆಲಸ ಮಾಡ್ತೀನಿ, ನಿಮ್ಮ ಎಲ್ಲ ಮಕ್ಕಳಿಗೆ ನೌಕರಿ ಹಚ್ಚೋದು, ನೀರಾವರಿ ಮಾಡೋದು. ಅದು ಹೆಂಗೆ ಬರ್ತದೆ ಹಂಗೆ ಗಾಡಿ ಹೊಡಿಲತ್ತ. ಜೆಸಿಬಿ